ಸರ್, ಈಗ ದನ ಕದ್ದವರನ್ನ ನಾನೇ ಗುಂಡಿಟ್ಟುಕೊಳ್ತೀನಿ ಅಂತ ಸಚಿವ ಮಾಂಕಾಳ್ ವೈದ್ಯರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅವರ ಎಮೋಷನ್ಸ್ನ ಭಾವನೆಗಳನ್ನು ನಾವು ಗುರುತಿಸಬೇಕು. ಆ ಧೈರ್ಯ ಅವರಿಗೆ ಹೇಳುವ ಧೈರ್ಯ ಬಂದಿದೆಯಲ್ಲ, ಇದೊಂದು ಒಳ್ಳೆಯ ಸಂಕೇತ. ಯಾಕೆಂದರೆ ಕಾಂಗ್ರೆಸ್ನಲ್ಲಿ ಮಹಾತ್ಮ ಗಾಂಧಿಯವರು ಗಟ್ಟಿಯಾಗಿ ಹೇಳಿದ್ದು ಬಿಟ್ಟರೆ, ಗಾಂಧಿಯ ನಂತರ ಬಂದಂಥ ರಾಜಕೀಯ ವಾರಸುದಾರರು ಗೋ ಹತ್ಯೆಯನ್ನು ಪರೋಕ್ಷವಾಗಿ ಸಮರ್ಥನೆ ಮಾಡ್ಕೊಂಡೇ ಬಂದಿದ್ದರು. ಅದರ ಪರಿಣಾಮ ಗೋ ಕಳ್ತನ ಶುರುವಾಯಿತು. ಅದರ ಪರಿಣಾಮ ಹಾಡು ಹಗಲೇ ಗೋ ಹತ್ಯೆ ಮಾಡಿ ಗರ್ಭದ ಹಸುವನ್ನು ಕೊಂದು ವಿಡಿಯೋ ಮಾಡುವಂಥ ವಿಕೃತ ಮನಸ್ಥಿತಿ, ಆ ಧೈರ್ಯ ಬರೋಕ್ಕೆ ಕಾರಣ ಏನಾಗಿದ್ದು ಅಂದರೆ ಗಾಂಧಿ ಪಥವನ್ನು ಕಾಂಗ್ರೆಸ್ ಮರೆತಿದ್ದ ಕಾರಣಕ್ಕಾಗಿ. ಹಾಗಾಗಿ ಆ ಧೈರ್ಯ ಬಂದಿದೆಯಲ್ಲ, ಅವ್ರು ಹತ್ಯೆ ಮಾಡಬೇಕು ಅಂತ ನಾನು ಬಯಸೋದಿಲ್ಲ, ಗೋ ಹತ್ಯೆ ಮಾಡಿದವ್ರನ್ನ ಗುಂಡಿಟ್ಟು ಕೊಲ್ಲಿ ಅಂತ ನಾನು ಬಯಸೋದಿಲ್ಲ. ಆದರೆ ಹಾಗೆ ಹೇಳುವ ಧೈರ್ಯ ಬಂದಿದೆಯಲ್ಲ, ಕಾಂಗ್ರೆಸ್ನ ಉಳಿದೆಲ್ಲ ನಾಯಕರುಗಳಿಗೂ ಆ ಧೈರ್ಯ ಬಂದುಬಿಟ್ರೆ ತನ್ನಿಂದ ತಾನೇ ಸಮಸ್ಯೆ ಬಗೆಹರಿಯುತ್ತೆ. ಯಾಕೆ ಗೋಕಳ್ಳರಿಗೆಲ್ಲ ತಾಕತ್ ಬಂತ ಹೇಳಿ, ಗೋಕಳ್ಳ ಕಬೀರ್ನಿಗೆ 10 ಲಕ್ಷ ರೂಪಾಯಿ ಪರಿಹಾರ ಕೊಟ್ಟರು. ಅವನು ಎನ್ಕೌಂಟರ್ನಲ್ಲಿ ಸತ್ತಾಗ ನವೀನ್ ನಾಯ್ಕನ ಜೈಲಿಗೆ ಹಾಕಿದ್ರು. 302 ಕೇಸ್ ಮಾಡಿ ಅಲ್ಲಿಯ ಕಾನ್ಸ್ಟೇಬಲ್ಲು ಆಗಿದ್ದಂಥ ನವೀನ್ ನಾಯ್ಕನ ಜೈಲಿಗೆ ಕಳಿಸಿದ್ರು. ಆ ಮೂಲಕ ಒಂದು ಸಂದೇಶ ಕೊಟ್ಟರು, ಕೆಟ್ಟ ಸಂದೇಶನ. ನೀವು ಕದ್ರೂ ನಿಮ್ಮ ಜೊತೆಗೆ, ನೀವು ಏನು ಮಾಡಿದ್ರೂ ನಿಮ್ಮ ಜೊತೆಗೆ ಅನ್ನುವಂಥ ಒಂದು ಕೆಟ್ಟ ಸಂದೇಶವನ್ನು ಕಾಂಗ್ರೆಸ್ ಕೊಡ್ತು. ಅದರ ಪರಿಣಾಮ ಹೀಗಾಗಿದೆ. ಕಾಂಗ್ರೆಸ್ನ ಒಬ್ಬ ಶಾಸಕ ಈಗ ಹೇಳಿರೋದು ಅವ್ರ ಧೈರ್ಯ ಉಳಿದವರಿಗೂ ಬರಲಿ, ಅವ್ರು ಹತ್ಯೆ ಮಾಡಬೇಕು ಅಂತ ನಾನು ಬಯಸೋದಿಲ್ಲ. ಆದರೆ ಹೀಗೆ ಹೇಳಿದ್ರೆ ಗೋ ಹತ್ಯೆ ಮಾಡುವವರಿಗೆ ಒಂದು ಸಂದೇಶವಾದರೂ ಹೋಗುತ್ತೆ. ಸರ್, ಈಗ ಮೈಕ್ರೋ ಫೈನಾನ್ಸ್ ವಿಚಾರವಾಗಿ ನಾವೆಷ್ಟೇ ರೂಲ್ಸ್ ತಂದರೂ ಕೂಡ, ಸುಗ್ರೀವಾಜ್ಞೆ ತಂದರೂ ಕೂಡ ಕೇಂದ್ರ ಸರ್ಕಾರಕ್ಕೆ ಕಡಿವಾಣ ಹಾಕಬೇಕು, ಆರ್ಬಿಐನ ನಿಯಮಗಳನ್ನು ಬದಲಾವಣೆ ಮಾಡಬೇಕು ಅಂತ ಈಗ ಕಾಂಗ್ರೆಸ್ ನಾಯಕರು ಹೇಳ್ತಾ ಇದ್ದಾರೆ. ನೋಡಿ, ಈಗ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಇದೆ, ಜನರ ಬದುಕನ್ನು ಸುಧಾರಿಸುವ ಕೆಲಸ ಮಾಡ್ತಾ ಇದೆ. ಅದು ಮದ್ಯ ವ್ಯಸನದಿಂದ ಕೂಡಿರುವವರನ್ನು ವ್ಯಸನ ಮುಕ್ತರನ್ನಾಗಿ ಮಾಡೋದ್ರ ಜೊತೆಗೆ ಕೌನ್ಸಿಲಿಂಗ್ ಮಾಡ್ತಾ, ಅವರು ಯಾವುದಕ್ಕೆ ಬಂಡವಾಳ ಹೂಡಿಕೆ ಮಾಡ್ತಾರೆ ಅನ್ನೋದನ್ನು ಮಾನಿಟ್ರ್ ಮಾಡ್ತಾ, ಆ ರೀತಿ ಗೈಡ್ ಮಾಡುವ ಕೆಲಸವನ್ನು ಧರ್ಮಸ್ಥಳದಂಥ ಸಂಸ್ಥೆಗಳು, ಇದೇ ರೀತಿ ಕೆಲವು ಒಳ್ಳೆಯ ಸಂಸ್ಥೆಗಳು ಕೆಲಸ ಮಾಡ್ತಾ ಇದ್ದಾವೆ. ಹಾಗಾಗಿ ನಾವಿಲ್ಲಿ ಯಾರು ಸುಲಿಗೆ ಮಾಡ್ತಿದ್ದಾರೆ ಅವ್ರನ್ನ ಕಡಿವಾಣ ಹಾಕಬೇಕು. ಆ ಕಡಿವಾಣ ಹಾಕೋದಕ್ಕೆ ನನಗಿರೋ ಇನ್ಫಾರ್ಮೇಷನ್ ಪ್ರಕಾರ ರಾಜ್ಯದ ಕಾಯ್ದೆಯಲ್ಲಿಯೇ ಅವಕಾಶ ಇದೆ. ಆ ಕಾಯ್ದೆ ನಾವು ಬಳಸ್ಕೊಳ್ಳೋಣ. ಈಗ ರಾಜ್ಯಪಾಲರು ಸುಗ್ರೀವಾಜ್ಞೆಗೆ ಸಹಿ ಹಾಕಿದ್ದಾರೆ, ಅದನ್ನು ಬಳಕೆ ಮಾಡ್ಕೊಳ್ಳೋಣ. ಬಳಕೆ ಮಾಡ್ಕೊಳ್ಳೋಕ್ಕೆ ಮುಂಚೆನೇ ಶಸ್ತ್ರತ್ಯಾಗದ ಮಾತಾಡೋದು ಯಾಕೆ? ಇದಕ್ಕೆ ಹಿಂದೆನೂ ಕಾಯ್ದೆ ಇತ್ತಲ್ಲ, ಆದರೆ ಈ ರೀತಿ ಮೈಕ್ರೋ ಫೈನಾನ್ಸ್ನ ಹಾವಳಿ ಎಲ್ಲಿತ್ತು? ಈಗ ಹಾವಳಿ ಯಾಕೆ ಜಾಸ್ತಿ ಆಗಿದೆ? ಇದ್ರ ಹಿಂದ್ಗಡೆನೂ ಕಾಣದ ಕೈಗಳು ಇರ್ಬೋದೇನೋ, ನೋಡೋಣ. ಏಕೆಂದರೆ ಅಧಿಕಾರಿಗಳ ರೇಟ್ ಫಿಕ್ಸ್ ಮಾಡೋದ್ರೊಳಗೆ ಕಾಣದ ಕೈಗಳೇ ಕೆಲಸ ಮಾಡ್ತಾ ಇದ್ದಾವೆ. ಅಡಿಗೆ 100 ರೂಪಾಯಿ ಬೆಂಗಳೂರಿನಲ್ಲಿ ಪ್ಲಾನ್ ಸ್ಯಾಂಕ್ಷನಿಗೆ ವಸೂಲಿ ಮಾಡೋದ್ರೊಳಗೂ ಕಾಣದ ಕೈಗಳೇ ಕೆಲಸ ಮಾಡ್ತಿದ್ದಾವೆ. ಈ ಮೈಕ್ರೋ ಫೈನಾನ್ಸ್ ಹಿಂದ್ಗಡೆನೂ ಕೂಡ ಕಾಣದ ಕೈಗಳೇ ಇರ್ಬೋದು. ಧನ್ಯವಾದ.